ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಮ್ಯಾಂಗೋದ್ದು ಒಂಥರ ಗೊಜ್ಜು ಥರ ಮಾಡ್ತೇನೆ. ಅದು ಹೇಗೆ ಅಂತ ಹೇಳ್ತೇನೆ. ನಿನ್ನೆ ನಾನಿದು ರೆಸಿಪಿ ಮಾಡಿದ್ದೇನೆ ಮನೆಗೆ. ಎಲ್ಲ ನೆಕ್ಕಿ ನೆಕ್ಕಿ ತಿಂದಿದ್ದಾರೆ. ಒಳ್ಳೆಯದಾಗಿದೆ ಮಾತ್ರ ಇದು. ನಾನು ನಿನ್ನೆ ವಿಡಿಯೋ ಶೂಟ್ ಮಾಡಲಿಲ್ಲ, ಅದಕ್ಕೆ ಇವತ್ತೊಂದು ಮಾಡುವ ಅಂತ. ತುಂಬ ರುಚಿಯಾಗ್ತದೆ, ಸೈಡಿಗಂತೂ ತುಂಬ ಟೇಸ್ಟಿ, ಒಳ್ಳೆಯದಾಗ್ತದೆ ಮಾತ್ರ. ನಾನೆಂತ ಗೊತ್ತಿದ್ದು, ಕಾಯಿ ಮ್ಯಾಂಗೋ ತೊಗೊಳ್ಬೇಕು, ಹಣ್ಣಾದದ್ದು ತೊಗೊಳ್ಬಾರ್ದು. ಕಾಯಿ ಮ್ಯಾಂಗೋ, ಮತ್ತೊಂದು ಟೊಮೆಟೊ, ಒಂದು ಮ್ಯಾಂಗೋ, ಮತ್ತುಂಟಲ್ಲ ಒಂದು ನೀರುಳ್ಳಿ, ಮತ್ತೊಂದು 5 ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಒಂದು ಹಸಿಮೆಣಸು, ಮತ್ತೊಂದು ಚೂರು ಕೊತ್ತಂಬರಿ ಸೊಪ್ಪು. ಇದು ಹೇಗೆ ಮಾಡೋದಂತ ನಾನು ಹೇಳ್ತೇನೆ. ಮೊದಲಿಗೆ ಉಂಟಲ್ಲ, ಇದು ಮಾವಿನ ಹಣ್ಣನ್ನು ಕಟ್ ಮಾಡಬೇಕು. ಈಗ ಮಾವಿನ ಸೀಸನ್ ಅಲ್ಲ, ಹಾಗಾಗಿ ಸಿಗ್ತದೆ. 2 ಭಾಗ ಮಾಡಲಿಕ್ಕೆ ಇದನ್ನೊಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಮತ್ತೆಂತಸಿಲ್ಲ, ಪುನಃ ಕುದಿಸಬೇಕು ಎಂತಸಿಲ್ಲ. ನಾನು ಹೇಳ್ತೇನೆ ಹೀಗೆ ಮಾಡ್ಕೊಂತ. ಮತ್ತು ಹೀಗೆ ಕಟ್ ಮಾಡ್ಕೊಳ್ತೇನೆ. ಇದೊಂಥರ ಬಲಕ್ಕರ್ ಥರ ಉಂಟು. ತುಂಬ ಕಾಯಿ ಚೂರು ಹಣ್ಣಾಗ್ತಾ ಬರ್ತದಲ್ಲ, ತುಂಬ ಹಣ್ಣಾಗಲಿಲ್ಲ. ಇದು ಬೇಡ ನಮಗೆ, ಇದರದ್ದು ಗೆರೆಗೆ ಬೇಡ ಇಷ್ಟು. ಮತ್ತೆ ಉಂಟಲ್ಲ, ಇದನ್ನೊಂದು 2 ಕಟ್ ಮಾಡುವ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಆಗ್ತದೆ ಮಾತ್ರ. ಇದಕ್ಕೆ ನಾನು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಗ್ಯಾಸಲ್ಲಿ ಪ್ಯಾನ್ ಇಟ್ಟಿದ್ದೇನೆ. ಒಂಚೂರು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೇನೆ. ಇದೊಂದು ಚೂರು ಫ್ರೈ ಮಾಡಲಿಕ್ಕೆ ಅಷ್ಟೇ. ಆಯಿಲ್ ಒಂಚೂರು ಬಿಸಿ ಆಗಲಿ. ಇಲ್ಲಿ ಫಿಶ್ ಸಾರು ರೆಡಿ ಆಗ್ತಾ ಉಂಟು, ಒಳ್ಳೆ ಕುದೀತಾ ಉಂಟು ಸಾರು. ಫ್ರೆಶ್ ನಂಗು ತಂದಿದ್ದಾರೆ, ನಂಗು ಮೀನು ಅಂತ ಹೇಳ್ತಾರೆ ಇದಕ್ಕೆ. ಹೀಗಿರ್ತದೆ ನಂಗು ಮೀನು ಅಂತ. ಇದು ಮೀನು ಸಾರು ಮತ್ತು ರೈಸ್, ಮತ್ತು ಅದು ಗೊಜ್ಜು ಒಳ್ಳೆಯದಾಗ್ತದೆ. ನಿನ್ನೆ ಮಾಡಿದ್ದು ಮಾತ್ರ ತುಂಬ ಟೇಸ್ಟಿಯಾಗಿದೆ. ಅದಕ್ಕೊಂದು ಇವತ್ತು ವೀಡಿಯೋ ಮಾಡುವಂತ. ಈಗ ಇದು ಬಿಸಿ ಆಯಿತು. ಇದಕ್ಕೆ ನಾನು ಉಂಟಲ್ಲ, ಮೊದಲು ಮ್ಯಾಂಗೋ ಹಾಕ್ತೇನೆ. ಈಗ ಕೌಚಿ ಹಾಕಿ ಬಿಡಿ, ಕೌಚಿ, ಮತ್ತು ಟೊಮೆಟೊ, ಸ್ವಲ್ಪ ಫ್ರೈ ಆದರೆ ಆಯಿತು, ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ. ಮತ್ತು ಆನಿಯನ್, ಬೆಳ್ಳುಳ್ಳಿ, ಶುಂಠಿ, ಒಂದು ಹಸಿಮೆಣಸು, ಇದೆಲ್ಲ ಒಮ್ಮೆ ಫ್ರೈ ಆಗಲಿ. ಈಗ ಅದನ್ನು ಊಟ ಹಾಕ್ತೇನೆ. ಟೊಮೆಟೊದ್ದು ಸಿಪ್ಪೆ ತೆಗಿಲಿಕ್ಕೆ ಉಂಟು, ಅದಕ್ಕೋಸ್ಕರ ಈಗ ಫ್ರೈ ಮಾಡೋದು. ಹೀಗೆ ಒಂಚೂರು ಆನಿಯನ್ ಸಹ ಫ್ರೈ ಆದರೆ ಆಯಿತು. ಮ್ಯಾಂಗೋ ಇಷ್ಟೇ ಸಾಕು ಫ್ರೈ ಆದದ್ದು. ಜೋರು ಮಲ್ಪೆಯಲ್ಲಿ ಮಳೆ ಸಹ ಬರ್ತಾ ಉಂಟು. ಫಿಶ್ ಸಾರು ಸಹ ರೆಡಿ ಆಯಿತು. ಒಳ್ಳೆ ಪರಿಮಳ ಬರ್ತಾ ಉಂಟು. ಫ್ರೆಶ್ ಮೀನೆಲ್ಲ ಒಳ್ಳೆಯದಾಗ್ತದೆ. ಮೀನಿನದ್ದು ಮಸಾಲೆ ಎಲ್ಲ ನಾನೇ ರೆಡಿ ಮಾಡೋದು. ನಿಮಗೆ ಮಸಾಲೆದ್ದು ಇದು ಬೇಕಿದ್ದರೆ, ಮಸಾಲೆದ್ದು ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ತೋರಿಸ್ತೇನೆ ಇನ್ನೊಮ್ಮೆ. ಚೂರು ಫ್ರೈ ಆಗಲಿ. ನೋಡಿ, ಈಗ ಇದು ರೆಡಿ ಆಯಿತು. ಇಷ್ಟು ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಎಂತ ಮಾಡೋದು ಅಂತ ಹೇಳ್ತೇನೆ. ತಣ್ಣಗಾಗಲಿ ಸ್ವಲ್ಪ. ಎಲ್ಲ ಫಿಶ್ ಸಾರು ರೆಡಿ ಆಯಿತು ನೋಡಿ. ಈಗ ಇನ್ನು ಅದನ್ನೊಂಚೂರು ಪದಾರ್ಥ ಮಾಡೋದು, ಊಟ ಮಾಡೋದು. ಒಳ್ಳೆಯದಾಗ್ತದೆ ಮಾತ್ರ. ಮಣ್ಣಿನ ಪಾತ್ರೆಯಲ್ಲಿ ಫಿಶ್ ಸಾರು ಮಾಡಿದರೆ ಉಂಟಲ್ಲ, ಟೇಸ್ಟ್ ಒಳ್ಳೆಯದಾಗ್ತದೆ. ಫಿಶ್ ಸಾರು ರೆಡಿ ಆಯಿತು. ಈಗ ಅದನ್ನು ಮಾಡ್ತೇನೆ, ಹೇಗೆ ಮಾಡೋದಂತ.
ಈಗ ಇದು ತಣ್ಣಗಾಯಿತು. ನಾನು ಉಂಟಲ್ಲ ಮ್ಯಾಂಗೋ ಒಂದೊಂದು ಎರಡೆರಡು ಕಟ್ ಮಾಡಿದ್ದು. ಇದಕ್ಕಿಂತ ಸಹ ಸ್ವಲ್ಪ ಕಾಯಿ ಇರಬೇಕು. ಇದು ಸ್ವಲ್ಪ ಹಣ್ಣಾಗಿದೆ. ಈಗ ಟೊಮೆಟೊದ್ದು ಉಂಟಲ್ಲ ಸ್ಕಿನ್ನೆಲ್ಲ ಹೀಗೆ ತೆಗೆಯುವ. ಇದು ವೇಸ್ಟ್, ಇದು ಬೇಡ ನಮಗೆ. ತೆಂಗಿನ ಎಣ್ಣೆಯಿಂದ ಫ್ರೈ ಮಾಡೋದಲ್ಲ, ಅದರ ಫ್ಲೇವರ್ ಎಲ್ಲ ಒಳ್ಳೆಯದಾಗ್ತದೆ. ನನಗೆ ಮಾತ್ರ ನಿನ್ನೆ ತುಂಬ ಇಷ್ಟ ಆಯಿತು. ಎಲ್ಲರೂ ಸಹ ಊಟ ಎಲ್ಲ ಮಕ್ಕಳಿಗೆ ಸಹ ಒಳ್ಳೆಯದಾಗ್ತದೆ. ಮಕ್ಕಳೆಲ್ಲ ನೆಕ್ಕಿ ನೆಕ್ಕಿ ತಿಂದರು. ಈಗ ಇದನ್ನು ನಾನು ಉಂಟಲ್ಲ ಮಿಕ್ಸಿಗೆ ಸಹ ಹಾಕ್ಬೋದು. ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟಲ್ಲಿ ಇದು ಮಾಡಲಿಕ್ಕೆ. ಇದೊಂಥರ ನಾವು ಸಲಾಡ್ ಅಂದರೆ ಕೊಚ್ಚಂಬರಿ ಥರ ಮಾಡ್ತೇವಲ್ಲ, ಆ ಥರ. ನಾನು ಇದನ್ನು ಉಂಟಲ್ಲ ಮಿಕ್ಸಿಗೆ ಹಾಕೋದಿಲ್ಲ. ಈ ಥರ ನನ್ನ ಹತ್ರ ಒಂದು ಮೆಷನ್ ಉಂಟು, ಅದಕ್ಕೆ ಹಾಕಿದೆ. ನಿಮಗೆ ಮಿಕ್ಸಿಗೆ ಹಾಕಿ ಒಮ್ಮೆ ಚೂರು ಚೂರು ತಿರುಗಿಸ್ತೇವಲ್ಲ, ಆ ಥರ ಮಾಡಿ ಕ್ರಷ್ ಥರ ಮಾಡ್ತಾರಲ್ಲ. ನಾವೀಗ ಕಡಲೆ ಇದ್ರದ್ದು ವಡ ಮಾಡ್ತೇವೆ, ವಡ ಅಲ್ಲ ಚಟ್ಟಂಬಡೆ ಮಾಡ್ತೇವಲ್ಲ, ಆ ಥರ ಮಾಡ್ಬೋದು. ನಾನೀಗ ಸ್ವಲ್ಪ ಸ್ವಲ್ಪನೇ ಹಾಕ್ತೇನೆ. ಹಾಕಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಈಗ ಇದನ್ನು ಹೀಗೆ ಮುಚ್ಚಿ, ಇದೆಲ್ಲ ಸಿಗ್ತದೆ ಆನ್ಲೈನಲ್ಲೆಲ್ಲ, ಹೀಗೆ ಇಟ್ಟರೆ ಸ್ವಲ್ಪ ಆಗಲಿ. ನೋಡಿ ರೆಡಿ ಆಯಿತು. ಎಷ್ಟು ಒಳ್ಳೆಯದಾಗ್ತದೆ. ಒಂದು ಬೌಲಿಗೆ ಹಾಕ್ತೇನೆ ನಾನು.